ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಿವತ್ತು ಮುನ್ನೇಶ್ವರ ಬ್ಲಾಕ್ ನಲ್ಲಿ ನಿಮ್ಮ ಫೇವ್ರೇಟ್ ನನ್ನ ಫೇವ್ರೇಟ್ ತುಂಬಾ ಹೆಲ್ದಿ ಟೇಸ್ಟಿ ರೆಸಿಪಿ ತೋರಿಸುವಂತ ಸಂಧ್ಯಾ ಅವ್ರ ಮನೇಲಿದ್ದೀನಿ. ಹಲೋ ಸಂಧ್ಯಾ. ನಮಸ್ತೆ. ನಮ್ಮ ಆಡಿಯನ್ಸ್ ಒಂದು ಹಾಯ್ ಹೇಳ್ಬಿಡಿ. ಹಾಯ್. ಹೇಗಿದ್ದೀರಾ? ಫೈನ್, ಚೆನ್ನಾಗಿದ್ದೇನೆ. ಹೇಗಿದೆ ಹೊಸ ವರ್ಷ? ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಾ ಇದೆಯಾ? ವೆರಿ ನೈಸ್. ನೀವು ನಮ್ಮ ಆಡಿಯನ್ಸ್ ವಿಶ್ ಮಾಡಿಲ್ಲ ಅನ್ಸುತ್ತೆ, ಒಂದ್ಸಲ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡು. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ, ನಮ್ಮ ವೀಕ್ಷಕರಿಗೆ ಹಾಗೂ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ. ಆಮೇಲೆ ಇನ್ನೊಬ್ರು ಯಾರೋ ಕೋಡ್ಬಳೆ ಕೇಳಿದ್ದಾರೆ. ಕೋಡ್ಬಳೆ ಕೇಳಿದಾರ? ಕೇಳಿದ್ದಾರೆ. ಸೊ ಕೋಡ್ಬಳೆ ಕೇಳಿದಿರಲ್ವಾ, ನಿಮಗೋಸ್ಕರ ನಾನು ಮಿಲೆಟ್ಸ್ ಕೋಡ್ಬಳೆ ಮಾಡ್ತಾ ಇದ್ದೇನೆ. ಕರೆಕ್ಟ್. ನೋಡಿದ್ರ, ಇವರು ನೀಟಾಗಿ ಎಲ್ಲಾನು ಫಾಲೋ ಮಾಡ್ತಾರೆ. ಒಂದೊಂದನ್ನು ತುಂಬಾ ಸಿನ್ಸಿಯರ್ ಆಗಿ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ, ವಿಚ್ ಇಸ್ ವೆರಿ ನೈಸ್. ಅಂದ್ರೆ ನಾವ್ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದ್ರ ಕಡೆ ಶ್ರದ್ಧೆ ಇರ್ಬೇಕು ಅಂತ ಹೇಳ್ತೀವಲ್ವಾ, ಅದಕ್ಕೆ ಒಂದು ನಿದರ್ಶನ ಇವರು. ಒಂದ್ ಎಕ್ಸಾಂಪಲ್, ಸೀರಿಯಸ್ಲಿ. ಬಿಕಾಸ್ ಯಾರೋ ಒಬ್ರು ಒಂದು ಕಮೆಂಟ್ ಮಾಡಿ ಕೋಡ್ಬಳೆ ಮಾಡಿ ತೋರಿಸಿ ಅಂತ ಅವ್ರ ಒಂದು ಆಸೆಯಿಂದ ಕೇಳಿದ್ದಾರೆ ಅಂದ್ರೆ, ನೀವು ಅಷ್ಟೇ ಇಂಟ್ರೆಸ್ಟ್ ಇಂದ ಎಸ್ ನಮಗ ಹೇಳಿದ್ದಾರೆ, ನಾವ್ ಅವ್ರಿಗೆ ತೋರ್ಸೋಣ ಅಂತ ಹೇಳಿದ್ರಿ ಅಲ್ವಾ. ಸೊ ನನಗೂ ತುಂಬಾ ಖುಷಿ ಆಯ್ತು ನೀವು ಅದನ್ನ. ಇಲ್ಲ ಪಾಪ, ಯಾರೋ ಹಾಕಿದ್ರು ಕಮೆಂಟ್ ಅಲ್ಲಿ ಕೋಡ್ಬಳೆ ಮಾಡಿ ತೋರಿಸಿ ಅಂತ. ನಾನು ನಿಪ್ಪಟ್ ಮಾಡಿದಾಗ ಹೌದು ಕೇಳಿದ್ರು. ಸೊ ಮಾಡೋಣ, ಅದಕ್ಕೇನಂತೆ ಅಲ್ವಾ. ಅದರಲ್ಲಿ ಊದಲಲ್ಲಿ ನಿಪ್ಪಟ್ ಮಾಡಿದ್ದು. ಇವಾಗ ಕೋಡ್ಬಳೆ ಬಂದು ನವಣೆ ಹಿಟ್ಟಲ್ಲಿ ಮಾಡ್ತೀನಿ. ನವಣೆನಲ್ಲಿ ನೋಡ್ರ. ಸೊ ಏನ್ ರೆಸಿಪಿ ಅಂತ ನಿಮಗೆ ಇಲ್ಲೇ ಗೊತ್ತಾಗೋಯ್ತು. ನವಣೆ ಹಿಟ್ಟಲ್ಲಿ ಕೋಡ್ಬಳೆನ ಇವತ್ತು ಮಾಡ್ತಾ ಇದೀವಿ. ಅಫ್ಕೋರ್ಸ್ ಕೋಡ್ಬಳೆ ಅಂದ್ರೆ ಡೀಪ್ ಫ್ರೈಡೇನೆ, ಬಟ್ ಅದನ್ನ ನಾವು ಹೆಲ್ದಿಯರ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬಹುದು, ಏನೇನ್ ಇಂಗ್ರೀಡಿಯೆಂಟ್ಸ್ ನ ಮನೆಯಲ್ಲಿ ಬೆಟರ್ ಮಾಡ್ಕೊಂಡು ಅದನ್ನ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ಸಂಧ್ಯಾ ಅವ್ರು ತೋರಿಸ್ತಾರೆ. ನಾನು ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ದಾಗೆ ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಕ್ವಿಕ್ ಆಗಿ, ಈಸಿಯಾಗಿ ಇಷ್ಟು ಇವರು ನಮ್ಮ ರೆಸಿಪಿಗಳಲ್ಲಿ ಹಾಕೇ ಇರ್ತಾರೆ. ಇಷ್ಟು ಪಾಯಿಂಟ್ಸ್ ಅನ್ನ ಇವ್ರ ಅಡಿಗೆ ಮನೆಗೆ ಹೋಗಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ವಿಧಾನ ಏನು ಅಂತ ನಾನ್ ನೋಡ್ತೀನಿ. ಅಷ್ಟ್ರೊಳಗೆ ಅಕಸ್ಮಾತ್ ನೀವಿನ್ನು ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಅಂತ ಒಂದು ಸಬ್ಸ್ಕ್ರೈಬ್ ಬಟನ್ ನ ಒತ್ಬಿಡಿ, ಓಕೆನಾ? ಹಾಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ನಮ್ಮ ವಿಡಿಯೋನ ಹೆಚ್ಚು ಶೇರ್ ಮಾಡಿದ್ರೆ ನಮಗೂ ಖುಷಿ ಆಗತ್ತೆ, ಒಂದು ಉತ್ಸಾಹ ಹುಮ್ಮಸ್ ಬರುತ್ತೆ ಅಲ್ವಾ ಖಂಡಿತ. ಹಾಗೆ ಅಡಿಗೆಗಳು, ಅದ್ರಲ್ಲಿ ಬರೋ ಎಲ್ಲ ಅಡಿಗೆಗಳು ಸ್ವಲ್ಪ ಕಲ್ತ್ಕೊಳ್ಳಿ, ಮಾಡಿ ಮನೇಲಿ. ಕರೆಕ್ಟ್. ಸಾಕಷ್ಟು ಜನ ಮಾಡ್ತಿದ್ದಾರೆ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ಅಂದ್ರೆ ನನಗೆ ಎಲ್ಲಾದ್ರೂ ಸಿಕ್ಕದಾಗ್ಲೂ ನಾವ್ ಇದನ್ನ ನೋಡಿದ್ವಿ, ಅದನ್ನ ಟ್ರೈ ಮಾಡಿದ್ವಿ, ನಿಜ ಖುಷಿ ಆಗುತ್ತೆ. ನಿಜ ಅದೇ ಎನರ್ಜಿ. ಹೌದು ಅಲ್ವಾ, ತುಂಬಾ ಖುಷಿ ಆಗತ್ತೆ. ನನ್ಗೆ ಯಾರೋ ಮೊನ್ನೆ ಕೇಳ್ತಿದ್ರು, ನೀವ್ ಯಾಕೆ ಮೇಡಮ್ ಜಾಸ್ತಿ ಅಡ್ಗೆ ಮಾಡ್ತಿಲ್ಲ ಅಂತ. ನನಗೆ ಮಾಡಲ್ಲ ಅಂತ ಏನಲ್ಲ, ಬಟ್ ನನಗೇನಂದ್ರೆ ಇನ್ನೊಂದು ಮಾಡಿದಾಗ ಜೊತೆನಲ್ಲಿ ಅದು ಮೋರ್ ಇಂಟ್ರೆಸ್ಟಿಂಗ್ ಅಂತ. ಸೊ ಎನಿವೇಸ್, ಸೊ ತಡ ಯಾಕೆ, ಅದಕ್ಕಿಂತ ಇನ್ನೊಂದು ನಮ್ಮಂತವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ನನಗೆ ಖುಷಿ ಆಗತ್ತೆ. ಇವಾಗ ಎಷ್ಟೋ ಜನ, ನೀವ್ ಬಿಡಿ, ನೀವೇನೋ ನಮ್ ಇಂಡಸ್ಟ್ರಿಗೆ ಹೇಗೋ ಕನೆಕ್ಟೆಡ್, ಸೊ ಇಟ್ಸ್ ಓಕೆ. ಬಟ್ ಎಷ್ಟೋ ಜನ ಕಾಮನ್ ಅವ್ರಿಗೆ ನಮ್ಗೊಂದು ಪ್ಲಾಟ್ಫಾರ್ಮ್ ಬೇಕು, ನಾವು ಟಿವಿಲ್ ಬರ್ಬೇಕು ಅಂತೆಲ್ಲ ಆಸೆ ಇರುತ್ತೆ, ಬಟ್ ಅವಕಾಶಗಳೇ ಸಿಕ್ಕಿರಲ್ಲ. ಸೊ ಅಂತವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಇದ್ದಿದ್ದು. ಹೆಂಗಸರಿಗೆ ಅಂದ್ರೆ ಅಡ್ಗೆ ಮನೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ, ಅಂಡ್ ಎಲ್ಲರದು ಕೈ ರುಚಿ ಬೇರೆ. ಹೌದು, ಒಬ್ರೊಬ್ರು ಒಂದೊಂದನ್ನ ವೆರೈಟಿ ಮಾಡ್ತಾ ಇರ್ತಾರೆ. ಯಾರನ್ನೇ ಕೇಳಿದ್ರು ಅವ್ರದ್ದೇನೋ ಒಂದು ಸ್ಪೆಷಲ್ ಇರುತ್ತೆ. ಇಂಗು ಹಾಕೋದ್ರಿಂದನೂ ಸ್ಪೆಷಲ್ ಇರುತ್ತೆ, ಸಾಸಿವೆ ಹಾಕೋದ್ರಿಂದನೂ ಸ್ಪೆಷಲ್ ಇರುತ್ತೆ, ತರಕಾರಿ ಕಟ್ ಮಾಡಿ ಡಿಫ್ರೆಂಟ್ ಶೇಪ್ ಅಲ್ಲಿ ಹಾಕೋದ್ರಿಂದನೂ ಟೇಸ್ಟ್ ಗಳು ಬದಲಾಗುತ್ತೆ. ಹೌದು, ಅಂಡ್ ಅಡಿಗೆ ಮಾಡ್ತಾ ಅನುಭವದಲ್ಲಿ ಎಷ್ಟೊಂದು ಟಿಪ್ಸ್ ಗಳು ಕಲ್ತು ಬಿಟ್ಟಿರ್ತಾರೆ. ಸೊ ಇದೆಲ್ಲ ಅವರಲ್ಲೇ ಹೊಟ್ಟೋಗೋದಕ್ಕಿಂತ ಒಂದಷ್ಟು ಜನಕ್ಕೆ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ನಿಮ್ಗೆ ಗೊತ್ತೇ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ. ನನ್ನ ಚಾನಲ್ ಅಲ್ಲಿ ನೀವೇನಾದ್ರೂ ಅಡಿಗೆ ಮಾಡ್ಬೇಕು ಅಂತಿದ್ರೆ ರೂಪಾ ಪ್ರಭಾಕರ್ official @gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ಡೀಟೈಲ್ ಆಗಿ ನನಗೆ ಕಳಿಸ್ಕೊಡಿ. ಹಾಗೆ ನಿಮ್ ಮನೆ ಅಡ್ರೆಸ್ ನ ಕಳಿಸ್ಕೊಡಿ. ನನಗೆ ಈ ಅಡ್ರೆಸ್ ಹತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ, ವೆಜ್ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾವೇ ನಿಮ್ ಮನೆಗೆ ಬಂದು ಶೂಟ್ ಮಾಡ್ತೀವಿ. ನೀವು ನನ್ನ ಚಾನಲ್ ಅಲ್ಲಿ ನನ್ನ ಜೊತೆ ಕಾಣಿಸ್ಕೋಬಹುದು, ಸರಿನಾ? ಈಗ ಸದ್ಯಕ್ಕೆ ಸಂಧ್ಯಾ ಅವ್ರ ಅಡಿಗೆ ಮನೆಗೆ ಹೋಗಿ ನವಣೆ ಹಿಟ್ಟಲ್ಲಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಇವಾಗ ನವಣೆ ಹಿಟ್ಟಲ್ಲಿ ಕೋಡ್ಬಳೆ ಮಾಡೋದಕ್ಕೆ ಏನೇನ್ ಬೇಕು ಅಂದ್ರೆ 2 ಕಪ್ ನವಣೆ ಹಿಟ್ಟು. ಓಕೆ, ಇದು ನೀವೇ ಹಿಟ್ಟು ತಂದಿರೋದ ಮಾಡಿರೋದ? ಇಲ್ಲ, ತಗೊಂಬಂದ್ಬಿಟ್ಟೆ ನಾನು. ನವಣೆ ಹಿಟ್ಟು ಸಿಗತ್ತೆ, ಹಿಟ್ಟು ಸಿಗತ್ತೆ, ಎಲ್ಲಾ ಅಂಗಡಿಗಳಲ್ಲೂ ಸಿಗತ್ತೆ ನೋಡಿ. ಓಕೆ, ಇದು ಕಡ್ಲೆ ಹಿಟ್ಟು, ಇದು ಚಿರೋಟಿ ರವೆ, ಇದು ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಆಮೇಲೆ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದು ಬಾಡಿಸ್ಕೊಳ್ಳೋದಿಕ್ಕೆ ಕಡ್ಲೆಕಾಯಿ ಬೀಜ, ಒಣಕೊಬ್ಬರಿ ತುರಿ, ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು, ಆಮೇಲೆ ತುಪ್ಪ, ಇಂಗು. ಓಕೆ, ಹಸಿ ಕೊಬ್ಬರಿನೂ ಹಾಕ್ಬೋದು. ಹಸಿ ಕೊಬ್ಬರಿನೂ ಹಾಕ್ಬೋದು.
ಬಟ್ ಏನ್ ವ್ಯತ್ಯಾಸ ಆಗತ್ತೆ? ಹಸಿ ಕೊಬ್ಬರಿ ಅಂದ್ರೆ ತುಂಬಾ ದಿನ ಇಡಕ್ಕಾಗಲ್ಲ, ಅವಾಗ್ಲೇ ಖಾಲಿ ಮಾಡ್ಬಿಟ್ಟು ತಕ್ಷಣ ಮಾಡ್ಕೊಂಡು ತಿಂದು ಖಾಲಿ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ಒಳ್ಳೇದು. ಬಟ್ ರುಚಿ ಯಾವ್ದು ಚೆನ್ನಾಗಿರುತ್ತೆ? ಹಸಿ ಕೊಬ್ಬರಿ ಎರಡೂ ಚೆನ್ನಾಗಿರುತ್ತೆ. ಎರಡೂ ಚೆನ್ನಾಗಿರುತ್ತೆ. ಸರಿ. ಕಾಯಿ ನೀವು ಯಾವ್ದೇ ಒಣ ಕೊಬ್ಬರಿ ಹಾಕಿದ್ರು ರುಚಿ ಇರತ್ತೆ, ಹಸಿ ಕೊಬ್ಬರಿ ಹಾಕಿದ್ರು ರುಚಿ ಇರತ್ತೆ. ಆದ್ರೆ ಬೇರೆ ಬೇರೆ ಇದ್ರೂನು ರುಚಿ ಸ್ವಲ್ಪ ದಿನ ಇಡ್ಬೇಕು ಅಂದ್ರೆ ಒಣ ಕೊಬ್ಬರಿ ಹಾಕಿದ್ರೆ ಒಳ್ಳೇದು. ಓಕೆ. ಒಣಮೆಣಸಿನ್ಕಾಯಿ ಹೇಗೆ ಸುಮ್ನೆ ಒಂದು ಅಂದಾಜು ತಗೊಂಡಿದ್ದೀರಾ? ಇಲ್ಲ, ಅದಕ್ಕೂ ಒಂದು ಲೆಕ್ಕ ಇರತ್ತೆ, ಬಣ್ಣ ಬರೋದಿಕ್ಕೆ. ಆಮೇಲೆ ಇದು ರುಚಿ ಎರಡು ಆಕ್ಚುಲಿ ಇದು ಕೂಡ ರುಚಿನೂ ಬರುತ್ತೆ, ಬಟ್ ಬಣ್ಣ ಜಾಸ್ತಿ ಅದಕ್ಕೆ ಕಡಲೆಕಾಯಿ ಬೀಜನ ಫ್ರೈ ಮಾಡ್ತಾ ಇದೀನಿ. 1 ಕಪ್ ಅಲ್ವಾ? 1 ಕಪ್ ಹಾಕ್ತಾ ಇದೀನಿ. ಓಕೆ, ಚೆನ್ನಾಗಿ ಹುರ್ಕೋಬೇಕಾ ಹೇಗೆ? ಹೌದು, ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ. ಓಕೆ, ಇದು ನಮ್ಮ ಮನೆಯಲ್ಲಿ ದೋಸೆಗೆಲ್ಲ ಕಡ್ಲೆಕಾಯಿ ಬೀಜ ಆಮೇಲೆ ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು ಹಾಕಿ ಚಟ್ನಿ ಮಾಡ್ತಾರೆ ನಮ್ ತಾಯಿಯವರು. ಕಾಯಿ ಹಾಕಲ್ವಾ? ಕಾಯಿ ಹಾಕಲ್ಲ, ಬರೀ ಇಷ್ಟೇ. ಒಣಮೆಣಸಿನ್ಕಾಯಿ, ಕಡ್ಲೆಕಾಯಿ ಬೀಜ, ಹುಣಸೆ ಹಣ್ಣು, ಉಪ್ಪು ಇಷ್ಟನ್ನು ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕಿ ಇಟ್ಕೊಂಡು ಇಡ್ಲಿಗೆ ದೋಸೆಗೆ ಚಟ್ನಿ ಮಾಡ್ತಿದ್ರು. ಅದನ್ನ ಮಿಕ್ಕಿದ್ದನ್ನ ನಾವು ಸ್ಕೂಲ್ ಟೈಮಲ್ಲಿ ನಾ ಹೇಳ್ತಾ ಇರೋದು, ಅದ್ ಮಿಕ್ಕಿದ್ದನ್ನೇನೋ ಚಟ್ನಿ ಮಿಕ್ಕಿತು ಅಂದ್ರೆ ನಮ್ಮಮ್ಮ ಅದನ್ನ ನಾವು ಬರೋಷ್ಟ್ರೊಳಗಡೆ ಅದಕ್ಕೆ ಅಕ್ಕಿ ಇಟ್ಟು ಮೈದಾ ಸ್ವಲ್ಪ ಮಿಕ್ಸ್ ಮಾಡಿ, ಚಿರೋಟಿ ರವೆ ಮಿಕ್ಸ್ ಮಾಡಿ ಕೋಡ್ಬಳೆ ಮಾಡಿಟ್ಬಿಡೋರು. ಅಮ್ಮ ಸರ್ ಚಟ್ನಿಯಿಂದ ಕೋಡ್ಬಳೆ ಮಾಡ್ತಿದ್ರು. ಸೊ ನಾನು ಅವಾಗಿಂದ ಈ ಚಟ್ನಿಗಳು ವೇಸ್ಟ್ ಮಾಡಬಾರ್ದು, ಅದು ತಿನ್ನೋ ಪದಾರ್ಥನೇ. ನನಗಿದ್ ಗೊತ್ತೇ ಇರ್ಲಿಲ್ಲ. ನಮ್ಮನೆಲ್ಲ ನಾನು ಈ ತರ ಚಟ್ನಿ ಮಾಡ್ತೀನಿ. ಅಫ್ಕೋರ್ಸ್ ಒಂದೊಂದ್ಸಲ ನಾನು ಒಣ ಕೊಬ್ಬರಿ ಅಥವಾ ಕಾಯಿ ತುರಿ ಹಾಕ್ತೀನಿ, ಒಂದೊಂದ್ಸಲ ಕಾಯಿ ತುರಿ ಹಾಕಲ್ಲ. ಸೊ ಇದು ಒಳ್ಳೆ ಐಡಿಯಾ ಅಲ್ವಾ? ಆಮೇಲೆ ಈ ಚಟ್ನಿ ರುಬ್ಬಕ್ ಆಗೋದೇ ಇಲ್ಲ, ಒಂದಿನ ಮಿಕ್ಕತ್ತೆ, ಒಂದಿನ ಆಮೇಲೆ ಅದು ಫ್ರಿಜ್ ಅಲ್ಲಿ ಇಟ್ಟು ಮಿಕ್ಕಿದಾಗ ವಾಸನೆ ಚೇಂಜ್ ಆಗ್ಬಿಡುತ್ತೆ, ಬಿಸಾಕ್ಲೇಬೇಕು ಅದನ್ನ. ಹೌದು, ಟೇಸ್ಟ್ ಬದಲಾಗತ್ತೆ. ನಮ್ಗೆ ಇದು ಗೊತ್ತಿರ್ಲಿಲ್ಲ, ಇದು ಕೋಡ್ಬಳೆ ಮಾಡೋದು. ನಮ್ಮಮ್ಮ ಹೀಗ್ ಮಾಡೋರು. ಏನು ಅಕ್ಕಿ ಹಿಟ್ಟು ಚಿರೋಟಿ ರವೆ ಮಿಕ್ಸ್ ಮಾಡೋರು. ಮೈದಾ ಜಾಸ್ತಿ ಯೂಸ್ ಮಾಡ್ತಾ ಇರ್ಲಿಲ್ಲ ನಮ್ ತಾಯಿಯವರು. ಓಕೆ, ಬೇಕು ಅಂದ್ರೆ ಒಂಚೂರು ಮೈದಾ ಹಾಕೊಂಡ್ ಕೋಡ್ಬಳೆ. ಅಷ್ಟೇ. ನಾವು ಸ್ಕೂಲಿಂದ ಬರೋಷ್ಟ್ರ ಕೋಡ್ಬಳೆ ರೆಡಿ ಆಗಿರೋದು. ಇವತ್ತು ಚಟ್ನಿ ಅಮ್ಮ ಸ್ವಲ್ಪ ಚಟ್ನಿ ಜಾಸ್ತಿ ಮಾಡಮ್ಮ, ಸಾಯಂಕಾಲ ನಮ್ಗೆ ಕೋಡ್ಬಳೆ ಸಿಗತ್ತೆ. ಇವರೇ ಹೇಳ್ಬಿಡದವ ಚಟ್ನಿ ಜಾಸ್ತಿ ಕೋಡ್ಬಳೆ ಸಿಗುತ್ತೆ ಅಂತ. ನೋಡ್ರಪ್ಪ, ಸೂಪರ್ ಐಡಿಯಾ ಕೊಟ್ಟಿದ್ದಾರೆ ಸಂಧ್ಯಾ ಅವರು. ನೀವು ಚಟ್ನಿ ಮಾಡೋದಿತ್ತು ಅಂದ್ರೆ ಕಡ್ಲೆಕಾಯಿ ಬೀಜ ಚಟ್ನಿ ಮನೆಯಲ್ಲಿ ಮಾಮೂಲಾಗಿ ಮಾಡೋ ರೆಸಿಪಿನೇ. ಕಡ್ಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಉಪ್ಪು ಹಾಕ್ಬಿಟ್ಟು ನಾವು ಚಟ್ನಿ ಮಾಡ್ಕೊಳ್ತೀವಲ್ವಾ, ಆ ಚಟ್ನಿನ ನೀವು ಒಂದೊಂಚೂರು ಅಕ್ಕಿ ಹಿಟ್ಟು, ಒಂಚೂರು ಚಿರೋಟಿ ರವೆ, ಸ್ವಲ್ಪ ಬೇಕು ಅಂದ್ರೆ ಮೈದಾ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದಲ್ವಾ? ಅದು ಮಾಡ್ಬೋದು, ಹಾಕೊಂಡು ಕೋಡ್ಬಳೆ ಮಾಡ್ಕೋಬಹುದಂತೆ. ನೋಡಿ, ಸಾಯಂಕಾಲ ಬಂದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ. ನಾನೊಂದ್ಸಲ ಟ್ರೈ ಮಾಡ್ತಿದ್ದೀವಿ, ಮಾಡಿ ಗ್ಯಾರಂಟಿ. ಯಾವ್ದು ವೇಸ್ಟ್ ಮಾಡ್ಬಾರ್ದಲ್ವಾ ನಾವು? ಹೌದು ಅಲ್ವಾ? ಅದು ಇವಾಗಿನಿರೋ ಬೆಲೆಗೆ ಅಷ್ಟೆಲ್ಲಾ ಕೊಟ್ಟು ನಾವ್ ಅಷ್ಟೆಲ್ಲಾ ಕೇರ್ ತಗೊಂಡು ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಬೇಕು ಅಂತ ಮಾಡಿರ್ತೀವಿ, ಬಿಸಾಕಕ್ ನಿಜವಾಗ್ಲೂ ಮನ್ಸ್ ಬರಲ್ಲ. ಹೌದು, ಆಲ್ಮೋಸ್ಟ್ ಆಗ್ತಾ ಬಂತು. ಸಿಪ್ಪೆ ತೆಗಿತೀರಾ? ಇಲ್ಲ ತೆಗಿಯಲ್ಲ, ಸಿಪ್ಪೆ ತೆಗಿಯಲ್ಲ. ನಾನು ಸಾಮಾನ್ಯವಾಗಿ ಸಿಪ್ಪೆ ತೆಗಿಯಲ್ಲ, ಯಾಕಂದ್ರೆ ಸಿಪ್ಪೆನಲ್ಲಿ ಎಷ್ಟೊಂದು ಅಂಶ ಇರುತ್ತಲ್ವಾ, ಅದು ಹೋಗ್ಬಿಡ್ಬಾರ್ದು ಅಂತ ನಾನು ಸಿಪ್ಪೆ ತೆಗಿಯಲ್ಲ. ಸಾಮಾನ್ಯವಾಗಿ ತೆಗಿಬಾರ್ದು ಆಕ್ಚುಲಿ. ಯಾಕಂದ್ರೆ ಎಷ್ಟೊಂದ್ ಜನ ಸಿಪ್ಪೆ ತೆಗೆದು ಮಾಡ್ತಾರಲ್ವಾ? ಹೌದು ಮಾಡ್ತಾರೆ. ನೋಡಿ, ಇದು ಬಾಡ್ಸಾಗಿದೆ. ಇದನ್ನ ಮಿಕ್ಸಿ, ಅದನ್ನು ಮಿಕ್ಕಿದ್ದನ್ನು ಇದ್ ಮಾಡ್ಕೊಳ್ಳೋಣ. ಕಡಿಮೆ ಮಾಡ್ಕೋಬೇಕಾ? ಇಲ್ಲ, ಬೇಡ, ಸಾಕು. ಇವಾಗ ಇದನ್ನ ಆಫ್ ಮಾಡ್ಬಿಡ್ತೀನಿ. ಆಫ್ ಮಾಡಿ ಸ್ವಲ್ಪ ಆಫ್ ಮಾಡ್ಬಿಟ್ಟೆ. ನೋಡಿ, ಇದು ಇಷ್ಟೇ. ನೋಡಿ, ಇಷ್ಟ ಆಗ್ತಾ ಇದೆ. ಒಂದ್ ಹಿಡಿ ಅಂದ್ರೆ ನನ್ಗೊಂದು 15 ಪೀಸ್ ಬರುತ್ತೆ. ಓಕೆ, ಇದು ಆಮೇಲೆ ಇದು ಒಂದು 10. ಓಕೆ, ಖಾರ ಚೆನ್ನಾಗಿ ಬರ್ಬೇಕು ಅದಕ್ಕೆ. ಸುಮ್ಮನೆ ಬೆಚ್ಚಗಾಗ್ಲಿ, ಸ್ವಲ್ಪ ಬೆಚ್ಚಗಾಗ್ಲಿ. ಆ ಬಿಸಿಗೆ ಬೆಚ್ಚಗಾದ್ರೆ ಸಾಕು. ಆಫ್ ಮಾಡ್ಬಿಟ್ಟೆ. ನನಗೇನ ಇದು ಹೀಟ್ ಇರತ್ತಲ್ವಾ, ಆ ಇದ್ರಲ್ಲೇ ಸಾಕು. ಆಮೇಲೆ ಇದ್ರ ಸೀದೋಗ್ಬಿಟ್ರೆ ಬಣ್ಣ ಬದಲಾಗತ್ತೆ, ಟೇಸ್ಟ್ ಹೋಗ್ಬಿಟ್ರೆ, ಎಸ್ಪೆಷಲಿ ಒಣಮೆಣಸಿನ್ಕಾಯಿ ಮತ್ತೆ ಒಗ್ಗರಣೆ ಎರಡು ಸೀದೋಗ್ಬಿಟ್ರೆ. ಈಗ ತೆಂಗಿನ ತುರಿ ಹಾಕ್ತಾ ಇದೀನಿ ನೋಡಿ, ಒಣ ಕೊಬ್ಬರಿ ಇಷ್ಟು ಹಾಕ್ತಾ ಇದೀನಿ. 1 ಕಪ್ ಪೂರ್ತಿ. 1 ಕಪ್ ಪೂರ್ತಿ ಅಂದ್ರೆ ಇದೊಂದು ಅರ್ಧ ಬಟ್ಲ ಒಣ ಕೊಬ್ಬರಿ? ಇಲ್ಲ, ಇನ್ನು ಜಾಸ್ತಿ ಇತ್ತ? 1 ಬಟ್ಲು ಪೂರ್ತಿ ಇತ್ತು. 1 ಕಾಯಿ ಫುಲ್ ಹಾಕಿದ್ರೆ? ಚಿಕ್ಕದು, ಒಂದು ಮೀಡಿಯಂ ಸೈಜ್.
ಒಂದ್ ಬಟ್ಲು ಫುಲ್ ಒಣಕೊಬ್ರಿ ಹಾಕೋರಿ ಈಗ. ಹೌದು ನೋಡಿ ಇದಾಯ್ತು. ಇದು ಈ ಬಿಸಿಗೆ ನೋಡಿ ಅವಾಗ್ಲೇ ಸೀದೋಗ್ತಿದೆ ನೋಡಿ. ಹೌದು ಹೌದು ಅಲ್ವಾ? ಆಫ್ ಮಾಡಿ ನೋಡಿ ಸೀದೋಗ್ತಾ ಇದೆ. ಚೆನ್ನಾಗ್ ಘಮ 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 ಅಂತ ಇದೆ ಇವಾಗ. ಸ್ಮೆಲ್ ಬರ್ತಿದ್ಯಾ? ಓ ಎಸ್. ಓಕೆ, ಚೆನ್ನಾಗ್ ಬರ್ತದೆ ಸುವಾಸನೆ, ಪರಿಮಳ. ಘಮ ಘಮ ನಾವು ವಾಸನೆ ಅನ್ಬಾರ್ದು. ಅನ್ಬಾರ್ದು ಅಂತ ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಸುವಾಸನೆ ಚೆನ್ನಾಗಿದೆ. ಆಕ್ಚುಲಿ ವಾಸನೆ ಇಸ್ ಅ ನ್ಯೂಟ್ರಲ್ ವರ್ಡ್. ಹೌದು, ಅದರ ಸುವಾಸನೆ ದುರ್ವಾಸನೆ ಎರಡಿದೆ. ಹೌದು, ವಾಸನೆ ಇಸ್ ಅ ನ್ಯೂಟ್ರಲ್ ವರ್ಡ್ ಬಿಕಾಸ್ ಇಟ್ ಇಸ್ ಸ್ಮೆಲ್ ಅಂತ ಅಷ್ಟೇ. ಇಟ್ ಇಸ್ ಸ್ಮೆಲ್, ಗುಡ್ ಸ್ಮೆಲ್, ಬ್ಯಾಡ್. ನೋಡಿ ಇದಾಯ್ತು ನೋಡಿ. ಫೌಲ್ ಸ್ಮೆಲ್, ಬ್ಯಾಡ್ ಸ್ಮೆಲ್. ನೋಡಿ ಇದ್ರಲ್ಲಿ ಒಣಕೊಬ್ಬರಿ ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ. ಹೌದು, ಆಮೇಲೆ ಎಷ್ಟು ಬೇಗ ಆಗೋಯ್ತು, ಕೆಂಪಗಾಗೋಯ್ತು. ಈಗ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ತಣ್ಣಗಾಗ್ಬೇಕಾಯ್ತ? ಸ್ವಲ್ಪ ತಣ್ಣಗಾಗ್ಲಿ. ಹಾಕೊಂಡ್ಬಿಡ್ತೀನಿ ಈಗ. ಓಕೆ, ಬರೀ ಇವಾಗ ಕಡಲೆಕಾಯಿ ಬೀಜ, ಒಣಕೊಬ್ಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ. ಓಕೆ, ಇಷ್ಟು ಹಾಕೊಂಡಿದ್ದೇನೆ. ಉಪ್ಪು ಗಿಪ್ಪು ಏನಿಲ್ಲ, ಅಲ್ಲೆಲ್ಲ ಅದ ಆಮೇಲೆ ಹಾಕೊಳ್ಳೋಣ. ಓಕೆ, ಹಿಟ್ಟು ಕಲ್ಸುವಾಗ ಹಾಕೊಳ್ಳೋಣ. ಓಕೆ, ಅದು ತಣ್ಣಗಾಗುವಷ್ಟೊಳಗೆ ಇವಾಗ ಇದನ್ನ ಹುರ್ಕೊಳ್ತೀರಾ ನೀವು? ಸರಿ, ಓಕೆ. ಹುರ್ಕೊಳ್ಳೋದು ಅಂದ್ರೆ ಸುಮ್ಮನೆ ಬೆಚ್ಚಗ್ ಮಾಡ್ಕೊಂಡು ಸ್ವಲ್ಪ ಬೆಚ್ಚಗ್ ಮಾಡ್ಕೊಂತೀನಿ, ಸಿಮ್ಮಲ್ಲಿ ಇಟ್ಕೊಂಡು. ಓಕೆ, ಇದು ಸಿಮ್ಮಲ್ಲಿ ಇಟ್ಕೊಂತೀನಿ ನೋಡಿ. ಓಕೆ, ಇವಾಗ ಫಸ್ಟ್ ಇದು ನವಣೆ ಹಿಟ್ಟನ್ನ ನಾನು ಮೈದಾ ಯೂಸ್ ಮಾಡಲ್ಲ. ನವಣೆ ಹಿಟ್ಟನ್ನ 2 ಕಪ್ ಹಾಕ್ತಾ ಇದ್ದೀನಿ. 2 ಕಪ್ ನವಣೆ. ಸ್ವಲ್ಪ ಉಗುರು ಬೆಚ್ಚಗ್ ಮಾಡ್ಕೊಂಡು ಸಾಕು ನೋಡಿ. ಕಲರ್ ಚೇಂಜ್ ಆಗತ್ತಾ ಇದು? ಇಲ್ಲ ಇಲ್ಲ, ಸ್ವಲ್ಪ ಅದು ಹಸಿ ಸ್ಮೆಲ್ ಹೋದ್ರೆ ಸಾಕು, ಸ್ವಲ್ಪ ಅಷ್ಟೇ. ಓಕೆ ಓಕೆ, ಬಿಸಿ ಆಗಿದೆ ನೋಡಿ, ಟಚ್ ಮಾಡಿ ಬೇಕಿದೆ. ಓ ಸಾಕ, ಇಷ್ಟೇ ಸಾಕು. ಯಾಕಂದ್ರೆ ತುಂಬಾ ಈ ಬಾಣ್ಲಿ ಸ್ವಲ್ಪ ಬೇಗ. ಹೌದು, ಚೆನ್ನಾಗಿ ಹೀಟ್ ಇದೆ. ಇದಕ್ಕೆ ಹಾಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ನೋಡಿ ಹಿಟ್ಟು ಹಾಕೊಂತಾ ಇದ್ದೀನಿ. ಇದು ಇವಾಗ ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಒಂದು 3 ಸ್ಪೂನ್ ಹಾಕ್ತಾ ಇದೀನಿ ನೋಡಿ. 3 ಟೇಬಲ್ ಸ್ಪೂನ್. 2 ಕಪ್ ನವಣೆ ಹಿಟ್ಟು ಹಾಕಿದೀವಿ. 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಆಮೇಲೆ ಕಡಲೆ ಹಿಟ್ಟು ನೋಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್. ಓಕೆ ಓಕೆ, ಆಮೇಲೆ ರವೆನೂ ಹಾಕ್ತಾ ಇದೀನಿ ನೋಡಿ. 4 ಸ್ಪೂನ್ ಹಾಕ್ತಾ ಇದೀನಿ ರವೆ. 4 ರವೆ ಎಲ್ಲದಕ್ಕಿಂತ ಜಾಸ್ತಿ, ಅಕ್ಕಿ ಹಿಟ್ಟಿಗಿಂತ ಜಾಸ್ತಿ ಹಾಕ್ತಾ ಇದ್ದೀನಿ. 4 ಸ್ಪೂನ್. ಓಕೆ, ಸೊ 2 ಕಪ್ ನವಣೆ ಹಿಟ್ಟಿಗೆ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 4 ಟೇಬಲ್ ಸ್ಪೂನ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಇದನ್ನು ಬೆಚ್ಚಗೆ ಮಾಡ್ಕೊಳ್ತಾ ಇದೀರಾ. ಹೌದು ನೋಡಿ, ಇದಾಯ್ತು. ಇದು ಸಾಕಾ? ಓಕೆ, ಸಾಕು. ಆಫ್ ಮಾಡ್ಕೊಂಡ್ಬಿಟ್ರಿ? ಆಫ್ ಮಾಡ್ಬಿಟ್ಟೆ. ಅದೇ ಬಿಸಿನಲ್ಲೇ ಸಾಕು. ಈಗ ಅದು ಬಿಸಿ ಇದು ತಣ್ಣಗಾಗಿರುತ್ತೆ, ಮಿಕ್ಸಿಗೆ ಹಾಕೊಂಡ್ ಬಂದ್ಬಿಡ್ತೀನಿ. ಅದು ಅಷ್ಟೊಂದು ಅದು ಆರತ್ತಲ್ವಾ? ಅದು ಆರತ್ತೆ. ಓಕೆ, ಇದಕ್ಕೆ ಈಗ ನೆಕ್ಸ್ಟ್ ಬಿಸಿ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬೇಕಾಗತ್ತೆ. ಓಕೆ ಓಕೆ, ಇದು ನೀರ್ ಸೇರಿಸದೆ ರುಬ್ಬಿರೋದ ಇವಾಗ? ಹೌದು ಹೌದು. ಓಕೆ, ತರತರಿಯಾಗಿ ರುಬ್ಕೊಂಡಿದ್ದೀರಾ? ಹೌದು. ಓ ನೈಸ್, ಚೆನ್ನಾಗ್ ಕಾಣಿಸ್ತದಲ್ಲ ಇದು ಕಲರ್. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಗುಂಟೂರು ಬ್ಯಾಡಿಗೆನೆ ಬಣ್ಣ ಬರುತ್ತೆ ಅಲ್ಲ? ಎಷ್ಟು ಚೆನ್ನಾಗಿ ಆಗಿದೆ, ತರತರಿಯಾಗಿ ವಿತೌಟ್ ವಾಟರ್. ಓಕೆ, ಈಗ ಎಣ್ಣೆ ಕಾಯಿಸ್ಕೊಳ್ತೀನಿ. ಎಣ್ಣೆ ಕಾಯಿಸ್ಕೊಂತೀನಿ. ಬನ್ನಿ. ಈಗ ಯಾವ ಎಣ್ಣೆ ಹಾಕ್ತಾ ಇದೀರಾ ನೀವು? ಸೇಮ್ ಕಡಲೆಕಾಯಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್. ಸ್ವಲ್ಪ ಬಿಸಿ ಮಾಡ್ಕೊಂಡು ಅದಕ್ಕೆ ಹಾಕೋಣ. ಓಕೆ, ಹಾಗೆ ನೋಡಿ ಮುಳ್ಳಿಂದಾನೇ ತೆಗಿಬೇಕು ಅಂತ ಅಂದ್ರೆ ಹೇಳೋದು. ಸಾಮಾನ್ಯ ಕರಿಯೋ ಪದಾರ್ಥಗಳಿಗೆ ನಾವು ಕಾದೆಣ್ಣೆ ಸೇರಿಸ್ಕೊಂಡ್ರೆ ಅದು ಎಣ್ಣೆ ಕುಡಿಯಲ್ಲ ಅಂತ. ಹೌದು, ಆಮೇಲೆ ಗರಿ ಗರಿಯಾಗಿ ಬರುತ್ತೆ ಅಂತ ನೋಡಿ. ಎಣ್ಣೆ ಹಾಕ್ತೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟಿದೆ ಅಲ್ಲ? ಹೌದು. ಓಕೆ, ಇದೊಂದು ಸ್ವಲ್ಪ ನೋಡಿ. ಇವಾಗ ಇದನ್ನ ಹಾಕ್ತೀನಿ. ಇದು ಎಷ್ಟು ಹಾಕಿದ್ರು ಪರವಾಗಿಲ್ಲ, ಖಾರ ನಮ್ಗೆ ಮಸಾಲ ಚೆನ್ನಾಗಿ ಬರುತ್ತೆ. 4-5 ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಸಲ ಹಿಟ್ಟಿಗೊಂಥರ ಮಸಾಲ ಸಪರೇಟ್ ಆಗಿ ಸೇರಿಸ್ಕೊಳ್ಳೋದು. ಓಕೆ, 5 ಸ್ಪೂನ್ ಹಾಕಿದೀನಿ ನೋಡಿ. ಓಕೆ, ಇವಾಗ ಇದನ್ನೆಲ್ಲ ಹಾಕೋಣ. ಓಕೆ, ಈಗ ಎಳ್ಳು ಹಾಕ್ತಾ ಇದ್ದೀನಿ. ಬಿಡಿ ಎಳ್ಳು ಘಮ 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 ಅಂತ ಇದೆ ಫುಲ್ಲು. ಓಕೆ, ಓಂ ಕಾಳು ಇದು ಡೈಜೆಷನ್ಗೆ. ಜೀರಿಗೆನೂ ಹಾಕ್ಬೋದು, ಬಟ್ ಇದನ್ನ ಹಾಕ್ತಾ ಇದೀನಲ್ವಾ, ಇದು ಒಳ್ಳೆ ಘಮ ಕೊಡುತ್ತೆ ಆಕ್ಚುಲಿ. ಬಟ್ ಕೆಲವ್ರಿಗೆ ಓಂ ಕಾಳು ಫ್ಲೇವರ್ ಇಷ್ಟ ಆಗಲ್ಲ. ಹೌದು,
ಆಕ್ಚುಲಿ ಮಕ್ಳಿಗೆ ಡೈಜೆಷನ್ ಚೆನ್ನಾಗಿಲ್ಲ ಅಂದ್ರೆ ಇದನ್ನ ಹೋಮ್ ವಾಟರ್ ಕೊಡ್ತಾ ಇದ್ವಿ. ಓಕೆ, ನೆನ್ಪಿದ್ಯಾ ನಿಮ್ಗೂ? ಹೋಮ್ ವಾಟರ್ ನಾನು ಈಗ ಒಂದೊಂದ್ಸಲ ತಗೊಂಡ್ ಬಂದ್ ಕೊಡ್ತೀನಿ ನನಗೆ. ಹೌದಾ? ಇವಾಗ ಇಷ್ಟ ಆಗಲ್ಲ ಅವನಿಗೆ, ಬಟ್ ನಾನ್ ಬಲವಂತವಾಗಿ ಒಂದ್ ಸ್ವಲ್ಪ ಕೊಡಿಸ್ತೀನಿ. ನೋಡಿ ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ನೋಡಿ. ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡೋದು. ಓಕೆ, ಇಷ್ಟು. ಓಕೆ ಓಕೆ, ಇವಾಗ ಇದು ಎಣ್ಣೆ ಬಿಸಿ ಇರತ್ತೆ, ಅದಕ್ಕೆ ಸ್ವಲ್ಪ ಕೈಯಲ್ಲೇ ಓಕೆ ಕಲ್ಸ್ಕೊಳ್ಳೋಣ ಸ್ಪೂನ್ ಅಲ್ಲಿ. ಅದು ಕೈ ತಗಲೋದು ಅದಕ್ಕೆ ಸ್ಪೂನ್ ಅಲ್ಲಿ ಕಲ್ಸ್ಕೊಂಡು ಆಮೇಲೆ ನೀಟಾಗಿ ಕೈಯಲ್ಲಿ ನಾದ್ ಮಾಡು. ಇಂಗು ಹಾಕ್ತೀನಿ ಸ್ವಲ್ಪ, ಇದು ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ಇಂಗು ತುಪ್ಪ ಎಲ್ಲ ಆಮೇಲೆ ತುಪ್ಪ ಸ್ವಲ್ಪ ಇವಾಗ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಕ್ತೀನಿ. ಈಗ ಕಲ್ಸ್ಕೊಳ್ಳುವಾಗ ಸಾಕಾ? ಇನ್ ಸ್ವಲ್ಪ ಮಸಾಲೆ ಸೇರಿಸ್ಕೋಬಹುದು. ಹಾಕೋಣ, ಮಸಾಲೆ ಹಾಕೋಣ. ನೋಡಿ ಕಲರ್ ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ. ಹೌದು, ಈಗ ಆಯ್ತು. ಈಗ ನೋಡಿ ಇಂಗು ಹಾಕ್ತೀನಿ. ನಂಗೆ ಆಕ್ಚುಲಿ ಕೋಡ್ಬಳೆಗೆ ಕಡ್ಲೆಕಾಯಿ ಬೀಜ ಹಾಕೋದ್ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ ನನಗೆ. ನೈಸ್. ಇಂಗು ನೋಡಿದ್ರೆ ಜಾಸ್ತಿ ಎಷ್ಟು ಬಿದ್ರೂ ಪರವಾಗಿಲ್ಲ. ಇಂಗು ಇಷ್ಟ ಇರೋರ್ಗೆ ಎಷ್ಟಾದ್ರೂ ಇಂಗು ಹಾಕೊಳ್ಳಿ, ಸಖತ್ತಾಗಿ. ಇದು 1 ಸ್ಪೂನ್ ತುಪ್ಪ, ಜಾಸ್ತಿ ಇಲ್ಲ. ಇದು ನಂದು ಪುಟ್ಟು ಸ್ಪೂನ್. ಹೌದು ಹೌದು, ನೋಡ್ದೆ. ನೀವು 1 ಸ್ಪೂನ್ ಅಂದಲ್ಲ ಸಾಕಾಗತ್ತಾ ಅಂತ ಯೋಚನೆ ಮಾಡಿದೆ. ನಂದು ಪುಟ್ಟು ಸ್ಪೂನ್. ಓಕೆ, ಇವಾಗ ಕೈಯಲ್ಲೇ ಮಿಕ್ಸ್ ಮಾಡೋಣ. ಓಕೆ, ದಯವಿಟ್ಟು ಎಲ್ಲರೂ ಮಿಲೆಟ್ಸ್ ನ ದಿನಕ್ಕೆ 2 ದಿನಕ್ಕೆ ಒಂದೊಂದು ಮಿಲೆಟ್ಸ್ ಯೂಸ್ ಮಾಡಿ, ಹೆಲ್ತ್ ಚೆನ್ನಾಗಿರತ್ತೆ. ಹೌದು, ನೀವು ಹೇಗೆ ಅಂದ್ರೆ ಮಿಲೆಟ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಹೇಗೆ ಸಂಧ್ಯಾ ಅವ್ರೆ? ಅದು ಏನಾಯ್ತು ಅಂದ್ರೆ, ನನ್ನ ಮಗ ಕರೋನಾ ಸ್ಟಾರ್ಟ್ ಆಯ್ತಲ್ವಾ, ಆ ಟೈಮ್ ಅಲ್ಲಿ ಮಕ್ಳಿಗೆಲ್ಲ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಹೌದು. ಸೊ ನನ್ನ ಮಗಳು ಏನ್ ಮಾಡಿದ್ಲು ಅಂದ್ರೆ, ಕೂತ್ಕೊಂಡಿರೋ ಜಾಗದಲ್ಲೇ ಎದ್ದೇಳ್ತಾನೆ ಇರ್ಲಿಲ್ಲ, ಕೂತ್ಕೊಂಡಿರೋ ಮಕ್ಳ ಜೊತೆ ಆಟ ಆಡ್ತಾ ಇರೋ, ಅಲ್ಲೇ ಮಾತುಕತೆ, ಟೀಚರ್ ಬಂದಾಗ ಮತ್ತೆ ಇದು ಹಿಂಗೆ ಆಗಿ ಅವಳಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಯ್ತು. ತುಂಬಾ ಹೆಲ್ತ್ ಇಶ್ಯೂಸ್ ಬಂತು. ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇರ್ಲಿಲ್ಲ. ಓಕೆ, ಏನ್ ಓದ್ತಿದ್ಲು ಅವಾಗ ಅವಳು 9th ಸ್ಟ್ಯಾಂಡರ್ಡ್ 9th 10th ಅಲ್ಲಿ ಕರೋನಾ. ಹೌದು, ಅವಳು 9th 10th. ನನ್ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಅಲ್ಲ, ಸೆಕೆಂಡ್ ಥರ್ಡ್ ಫುಲ್. ಫಸ್ಟ್ ಸ್ಟ್ಯಾಂಡರ್ಡ್ ಎಂಡ್ ಮಾರ್ಚ್ ಅಲ್ವಾ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಎಂಡ್ ಆಯ್ತು. 8th ಲಾಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ, ಎಕ್ಸಾಮ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಸೆಕೆಂಡ್ ಥರ್ಡ್ ಆನ್ಲೈನ್ ಕ್ಲಾಸಸ್. ಆನ್ಲೈನ್ ಹಿಂಗಾಗಿ ಆಮೇಲೆ ನೋಡಿದ್ರೆ ಅವಳಿಗೆ ತುಂಬಾ ಹೆಲ್ತ್ ಇಶ್ಯೂ, ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ. ಆಮೇಲೆ ಏನೋ ಒಂದು ಚೆಕ್ ಮಾಡಿದ್ರೆ PCOD. ನಾ ಎಷ್ಟು ಡಾಕ್ಟರ್ ಹತ್ರ PCOD 9th ಸ್ಟ್ಯಾಂಡರ್ಡ್ ಗೆ. ಆ ಟೈಮ್ ಅಲ್ಲಿ ನಮ್ ಡಾಕ್ಟರ್ ಹೇಳಿದ್ರು 60% ಮಕ್ಳಿಗೆ ಬಂದಿದ್ಯಾ ಅಂತ, ಹೆಣ್ಣು ಮಕ್ಳಿಗೆ. ಗಂಡ್ ಮಕ್ಳಿಗೂ ಇವಾಗ PCOS ತುಂಬಾ ಕಾಮನ್ ಆಗಿದೆ. ಅದೇ ಈ ಡಯಟ್ ಮೇಂಟೈನ್ ಮಾಡಲ್ಲ, ಎಕ್ಸರ್ಸೈಸ್ ಇಲ್ಲದೆ. ನಿಮ್ಗೆ ಅವಾಗ ಆನ್ಲೈನ್ ಕ್ಲಾಸಲ್ಲಿ ಇದ್ದಾಗ ಒಂದು ಡಿಸಿಪ್ಲಿನ್ ಇರೋದು. ಹೌದು, ಏನು ತಿಂತಾರೆ, ಆಕ್ಟಿವ್ ಆಗಿರ್ತಿದ್ರು, ಕುರ್ಕುಲ್ ಪದಾರ್ಥ ಏನು ತಿನ್ನಲ್ಲ. ಇಲ್ಲಿ ಟೀಚರ್ ಹೋಗಿದ ತಕ್ಷಣ ಮ್ಯೂಟ್ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ತಿನ್ನೋದು, ಅದು ಇದು ತಗೊಂಡ್ಬಂದ್ಬಿಟ್ಟು. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾವು ಹೊರಗಡೆ ಕಳಿಸ್ತಿರ್ಲಿಲ್ಲ, ಅವ್ರ ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಎಕ್ಸರ್ಸೈಸ್ ಇಲ್ಲ ಮಕ್ಕಳಿಗೆ. ನಾವು ಹಂಗು ಯೋಗ ಅಂತೆ ಅದಂತೆ ಏನೇನೋ ಮಾಡಿಸ್ತಿದ್ರು ಮನೆಯಲ್ಲಿ. ಅದೇನೂ ಸಾಲದು ಈಗಿನ ಮಕ್ಕಳಿಗೆ. ಹೊರಗಡೆ ಹೋಗಿ ಮಾಡೋಷ್ಟು ಬರೋದೇ ಇಲ್ಲ. ಸೊ ಹಂಗಾಗಿ ನಾನು ಎಂತೆಂತ, ಅಯ್ಯೋ, ನಮ್ಮ ಡೈರೆಕ್ಟರ್ ಒಬ್ರು ಡಾಕ್ಟರ್ ಗಿರ್ಜಮ್ಮ ಅಂತಿದ್ರು, ಗೈನಿಕ್ ಸ್ಪೆಷಲಿಸ್ಟ್. ನಂಗೆ ಡಾಕ್ಟರ್ ಗಿರ್ಜಮ್ಮ ಅವ್ರದ್ದು ಲಾಸ್ಟ್ ಅವರು ಎಷ್ಟೊಂದು ಇದು ಬರ್ದಿದ್ದಾರೆ ತಾನೆ, ನಾನು ಅವ್ರ ಕತೆಗಳು ಎಷ್ಟೊಂದು ಆಕ್ಟ್ ಮಾಡಿದೀನಿ ಆಕ್ಚುಲಿ. ಹೌದಾ? ಹೌದು, ಡೈಲಾಗ್ಸ್ ಬರೀತಿದ್ರು. ಗೊತ್ತು ಹೋಗ್ಬಿಟ್ಟು. ಅವ್ರು ಹೋಗೋಕೆ ಒಂದು 3 months ಬಿಫೋರ್ ನಾ ಫೋನ್ ಮಾಡಿ ಕೇಳ್ದೆ ಡಾಕ್ಟರ್ಗೆ, ಏನ್ ಡಾಕ್ಟ್ರಿ ನೀನು ಇವಾಗ್ಲೇ ಪಾಪ ಅದಕ್ಕೆ ಇದು ಹಿಂಸೆ ಮಾಡ್ಬೇಡ ಕಣೆ, ಅದು ನಾರ್ಮಲ್ ಕಾಮನ್ ಆಗ್ಬಿಟ್ಟಿದೆ. ನನ್ಗೂ ಅವ್ರಿಗೂ ಬಾರಿ, ನಾನು ಅವ್ರು ಇಬ್ರು ಪ್ರೊಡಕ್ಷನ್ ಎಲ್ಲ ಮಾಡಿದ್ವಿ. ಅವ್ರು ಮಿಲೆಟ್ಸ್ ತಿನ್ನು ಅಂತ ಹೇಳಿದ್ರ? ಅವ್ರು ಮಿಲೆಟ್ಸ್ ಅಲ್ಲ, ನೀನು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗು ಅಂತ ಹೇಳಿದ್ರು. ಅಲ್ಲಿ ಹೋಗು, ಅಲ್ಲಿ ಇದ್ ಮಾಡು ಅಂತ. ಅವಾಗ ನಂಗೆ ಆಯುರ್ವೇದಿಕ್ ಡಾಕ್ಟರ್ಸ್ 100 ಜನ ಗೊತ್ತಿದ್ದಾರೆ. ಸೊ ಹಂಗಾಗಿ ನಾನು ಕುಕ್ರಿ ಶೋ ಮಾಡಿದಾಗೆಲ್ಲ ಪರಿಚಯ ಆಗಿದ್ದು. ಅವ್ರ ಹತ್ರ ಹೋದಾಗ ಅವರು ಡಯಟ್ ಲಿಸ್ಟ್ ಹಾಕೊಟ್ರು. ಅದ್ರಲ್ಲಿ ಮಿಲೆಟ್ಸ್ ಸೇರ್ಸಿದ್ರು. ಸೊ ಮಿಲೆಟ್ಸ್ ಸೇರ್ಸಿದ್ರು. 50% ತರಕಾರಿ, 75% ತರಕಾರಿ, ರೈಸ್ ಬದಲು, ವೈಟ್ ರೈಸ್ ಬದಲು ಮಿಲೆಟ್ಸ್ ಯೂಸ್ ಮಾಡು. ಅದು ಬೇಕೇ ಬೇಕಂದ ಒಂದು ಸ್ಮಾಲ್ ಕಾಫಿ ಗ್ಲಾಸ್ ಅಷ್ಟು ರೈಸ್, ವೈಟ್ ರೈಸ್, ಅದು ಬ್ರೌನ್ ರೈಸ್ ಕೊಡು, ಕೆಂಪಕ್ಕಿ ಕೊಡು. ಇವೆಲ್ಲ ಬದಲಾಗಿ ಅವಾಗಿಂದ ಎಲ್ಲ ಸ್ಟಾರ್ಟ್ ಆಗಿ ಇವಾಗ ಕಂಟ್ರೋಲ್ ಅಲ್ಲಿ ಇದೆ. ಫುಲ್ 2 years ನೋಡಿ
ನಾರ್ಮಲ್. ಎನಿವೇಸ್ ಇದೆಲ್ಲ ಏನಂತ ಹೇಳಿದ್ರೆ ನಾವ್ ಮೆಡಿಕಲ್ ಏನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಇವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಇದು ಟ್ರೈ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ. ಇಲ್ಲ, ಖಂಡಿತ ಇಲ್ಲ ಅಲ್ವಾ, ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಸೊ ಇಷ್ಟ ಆಯ್ತು ಅಂದ್ರೆ ಒಂದ್ಸಲ ಟ್ರೈ ಮಾಡಬಹುದು. ಖಂಡಿತ ಮಾಡ್ಬೋದು. ಈಗ ಸ್ವಲ್ಪ ಮಿಕ್ಸ್ ಆಗಿದೆ, ಸ್ವಲ್ಪ ನೀರ್ ಹಾಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಈಗಂದ್ರೆ ಆಕ್ಚುಲಿ ಶೇಪ್ ಹಿಡಿತಿದಲ್ಲ ಈಗ. ಹೌದು, ಹಿಡಿತಾ ಇದೆ ನೋಡಿ. ಕರೆಕ್ಟ್, ವೆರಿ ನೈಸ್. ಹಾಕ್ಲಾ ನೀರು? ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪೇನಾರು ಹೋಗಿದ್ರೆ ಹಾಕೋಣ. ಕರೆಕ್ಟ್. ಚೂರು ಉಪ್ಪು ಹಿಡಿಸುತ್ತೆ. ಖಾರ ಬೇಕಾದ್ರೆ ಹಾಕೋಬಹುದು ಇನ್ನು ನಾವು ಖಾರನ. ಹಾಕೋಣ. ಹಾಕ್ಲಾ? ಓಕೆ, ಚೆನ್ನಾಗಿದೆ ಆಕ್ಚುಲಿ ಎಲ್ಲಾನು. ಹೌದಾ? ಬಟ್ ಖಾರ ಹಿಡಿಸುತ್ತೆ. ಹಾಕ್ಲಾ? ಫುಲ್ ಹಾಕ್ಬಿಡಿ. ಹಾಕ್ಬಿಡ್ಲಾ? ನನ್ ಮನ್ಸಲ್ಲಿ ಇದ್ದ ಮಾತನ್ನ ಹೇಳಿದ್ರಿ ನೋಡಿ. ಹಾಕ್ಬೇಕು. ನನಗೆ ಕೋಡ್ಬಳ ಉಪ್ಪು ಖಾರವಾಗಿರ್ಲಿ ಅಂತ ನಾನು. ಕಡ್ಲೆಕಾಯಿ ಬೀಜ ಉಪ್ಪು ಹಾಕೊಂಡ್ರಿ ಅಲ್ವಾ? ಹಾಕ್ದೆ. ಬಣ್ಣ ಚೆನ್ನಾಗಿದೆ, ಹೊಂಬಣ್ಣ ಅಂತೀವಲ್ಲ. ಹೌದು, ಇದು ತೆಂಗಿನಕಾಯಲ್ಲೂ ಎಣ್ಣೆ ಇದೆ, ಆಮೇಲೆ ಕಡ್ಲೆ ಬೀಜದಲ್ಲೂ ಎಣ್ಣೆ ಇದೆ. ಹೌದು. ಇದು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಸೊ ಅದಕ್ಕೆ ನ್ಯಾಚುರಲ್ ಆಯಿಲ್ಸ್ ಇಂದ ಚೆನ್ನಾಗಿ ನೋಡಿ ಅದು ಹಿಟ್ಟುನು ನೋಡಿ. ನೀವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದೆ ಅಷ್ಟೇ, ಗರಿ ಗರಿ ಬರ್ಲಿ ಅಂತ ನೋಡಿ. ಹಿಟ್ಟು ಕಲ್ಸಾಯ್ತು. ಸೂಪರ್. ಒಂದ್ಸಲ ಹಿಂಗಂತ ತೋರಿಸಿ ಟೆಕ್ಸ್ಚರ್. ಓಕೆ ಓಕೆ. ನೋಡಿ. ಸೊ ಚಪಾತಿ ಹಿಟ್ಟಿದ ತರಾನೇ ಅಷ್ಟೇ ಅಲ್ವಾ? ಓಕೆ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ಕರಿಯಕ್ಕಾಗಿರೋದ್ರಿಂದ ಒಂಚೂರು ಎಣ್ಣೆ ಬೇಕಲ್ವಾ? ಹೌದು, ಮುಳುಗಬೇಕದು. ಹೌದು. ಓಕೆ ಓಕೆ. ಇಷ್ಟು ಎಣ್ಣೆ ಕಾಯಿಸ್ಕೊಂಡು ನಾವು ಕೋಡ್ಬಳೆ ರೆಡಿ ಮಾಡ್ಕೊಳ್ಳೋದಾ? ಎಸ್. ಇವಾಗ ಇದನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ತಿದೀವ ಕೋಡ್ಬಳೆ? ಸ್ವಲ್ಪ ಚಿಕ್ಕದಾಗಿ ಮಾಡೋಣ. ಚಿಕ್ಕದಾಗಿ ಮಾಡೋಣ. ಯಾಕಂದ್ರೆ ಅದು ಚೆನ್ನಾಗಿ ಕಾಯತ್ತೆ. ಹೌದು. ಎಷ್ಟು ಚೆನ್ನಾಗಿ ಬರ್ತಾವಲ್ಲ ಕೋಡ್ಬಳೆಗಳು. ಚೆನ್ನಾಗಿ ಬರ್ತದೆ, ಸಗದಾಗಿ ಬರ್ತದೆ. ಅಂಡ್ ಇದು ಒಂಥರ ಮಾಡಕ್ ಫನ್ ಇದೆ ಅಲ್ಲ? ಹೌದು, ಮಾಡಕ್ಕೆ ಮಜಾ ಇದೆ. ಎಲ್ರಿಗೂ, ಎಲ್ಲಾ ಏಜಿನವ್ರಿಗೂ ಇಷ್ಟ ಆಗತ್ತೆ ರೀ ಇದು. ಡಯಟ್ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ನೋಡಕ್ಕೂ ಚಂದ. ಇದನ್ನ ಒಂದ್ ಕೊಳಪೆ ಮಾಡ್ಲಾ? ನಾನು ನಾನು ಮಾಡ್ಲಾ? ಮಾಡಿ. ನಾನು ಒಂದೊಂದೇ ಮಾಡಿ. ಓಕೆ. ಕೊಳಪೆ ಈಸಿ ಆಕ್ಚುಲಿ ಅಲ್ವಾ? ಈಸಿನೇ. ಓಕೆ, ಸಣ್ಣದಾಗಿ ಒಂದೊಂದು ಇಂಚ್ ಅಷ್ಟೇ ಸಾಕು. ಓಕೆ, ನೋಡಿ, ಇಷ್ಟೇ ಸಾಕಲ್ಲ ಕೊಳಪೆ? ಅಷ್ಟೇ. ಸಾಕಲ್ಲ? ನೋಡಿ, ಸೂಪರ್. ಸಾಕಷ್ಟು ಶೇಪು? ಸಾಕಷ್ಟು ಸಾಕು. ಸ್ಟಿಕ್ಸ್ ಆಕ್ಚುಲಿ. ಗುಂಡು ಕಟ್ ಮಾಡುವ ನಿಮ್ಮ ಅಜ್ಜಿ ಇನ್ನೇನೋ ಹೇಳ್ತಾರಲ್ವಾ? ಚಕ್ರಗುಟ್ಲಿ ಅಂತಾರೆ. ಏನು? ಚಕ್ರಗುಟ್ಲು ಅಂತಾರೆ. ಅಂದ್ರೆ ಕೋಡ್ಬಳೆ ಹಿಟ್ಟಲ್ಲಿ ಮಾಡಲ್ಲ ಅವರು. ಬಟ್ ಓಕೆ, ಅದನ್ನು ಮಾಡೋಣ ನೋಡಿ. ಇನ್ನು ಸಣ್ಣ ಈ ತರ ನೋಡಿ, ಈ ತರ ಸುಮ್ನೆ ಬಾಲ್. ಈ ತರ ಹೌದು, ಚಕ್ರಗುಟ್ಲು ಬಾಲ್ ತರನಾ ಮಾಡಿ ಅವರು ಅವಲಕ್ಕಿ ಮತ್ತೆ ಇದು ಅವರೆಕಾಳು ಕರೀತಾರಲ್ಲ, ಅದ್ರ ಜೊತೆ ಇದನ್ನ ಹಾಕ್ತಾರೆ. ಸಂಡಿಗೆ ಇದು ಅಂತ ಮಾಡ್ತಾರಲ್ಲ, ಸಂಡಿಗೆ ಹುಳಿ ಅಂತ ಅದನ್ನ? ಅಲ್ಲ, ಕಡ್ಲೆಪುರಿ ಒಗ್ಗರಣೆ ಹಾಕ್ತಾರೆ, ಅವಲಕ್ಕಿ ಕರ್ದಿರ್ತಾರಲ್ಲ ಅದಕ್ಕೆ ಇದನ್ನ ಹಾಕ್ತಾರೆ. ಈ ಕಡ್ಲೆಕಾಯಿ ಜೊತೆಗೆ ಒಗ್ಗರಣೆ ಹಾಕ್ತಾರಲ್ಲ ಅದ್ರ ಜೊತೆ ಇದನ್ನು ಹಾಕಿರ್ತಾರೆ. ಅವಲಕ್ಕಿ ಕರಿತೀವಲ್ವಾ, ಆಮೇಲೆ ಇದ್ಕಿದ್ ಬೆಳೆ ಕರಿತೀವಲ್ಲ, ಹಂಗೆ ಜೊತೆ ಇದನ್ನ ಕರ್ದು ಬಿಡ್ತಾರೆ. ಸೂಪರ್. ಇನ್ನು ಚಿಕ್ಕದ್ ಮಾಡ್ತಾರ ಅವ್ರು, ನಾನ್ ಸ್ವಲ್ಪ ದೊಡ್ಡದ್ ಮಾಡಿದೀನಿ. ಇದು ಮಾಡ್ತಾ ಇದೀನಿ, ನೋಡೋಣ ಇರಿ. ನೋಡಿ ಅಲ್ವಾ, ಚಕ್ಕರ್ಗುಟ್ಲು. ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ನೋಡಿ. ಇಲ್ಲೇನೆ ನಮ್ಗೆ ಯಾವ ಶೇಪ್ ಬೇಕೋ, ಯಾವ ಸೈಜ್ ಬೇಕೋ ಹಂಗ್ ಮಾಡ್ಕೊಂಡು ಹೋಗೋದು. ಆಯ್ತಾ? ಈಗ ನಾನೊಂದು ಆಲ್ಫಾಬೆಟ್ ಮಾಡ್ಬೇಕು ಅಂತ ಡಿಸೈಡ್ ಆತೆ. ಆಲ್ಫಾಬೆಟ್ ಮಾಡೋಣ. ಮುಟ್ತೋಗುತ್ತೆ, ಕರಿಯ ನಿಧಾನ ಕರಿಬೇಕು, ತುಂಬಾ ಖುಷಿ ಮಾಡು. ನೋಡಿ, ಇದೆಲ್ಲ ಓಗಳಿದೆ. ಸೊ RPA ಮಾಡ್ಬೇಕಿನ್ನು. ಬೇಕಾದಷ್ಟಿದೆಯಲ್ಲ. ಯಾವ ಶೇಪ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀನಿ ನಾನು. ಈ ಕೊಳಪೆನೂ ಮಾಡ್ತಾ ಇದೀನಿ. ನೋಡಿದ್ರ ಸ್ಟಿಕ್ಸ್, ನಾವ್ ಅದನ್ನ ಕೋಡ್ಬಳೆ ಸ್ಟಿಕ್ಸ್ ಅನ್ಬೋದು. ಇದು ಮಿನಿ ಕೋಡ್ಬಳೆ ನೋಡಿ, ನಾನು ಮಿನಿ ಕೋಡ್ಬಳೆ ಮಾಡಿದೀನಿ. ಚೆನ್ನಾಗಿದೆ.
ಏನ್ ಆಟ ಆಡ್ತಾ ಇದೀವಿ ನಾವು. ಬೇಗ ಮರೆಯೋಣ ನಾವು. ಪ್ರಶಾಂತ್ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಪ್ರಶಾಂತ್ ಕೋಪದ ಬಗ್ಗೆ ಅವ್ರಿಗೂ ಗೊತ್ತಿದೆ. ಮನೇಲಿ ಗೊತ್ತಾಗತ್ತಲ್ವೇನ್ರಿ? ಹೌದೌದು. ಮಿನಿ ಕೋಡ್ಬಳೆ ಒಂದ್ ಆಡ್ ಮಾಡ್ಲಾ? ಮಾಡಿ ಮಾಡಿ ಮಾಡಿ. ಬೇಕಾ ಮಿನಿ ಕೋಡ್ಬಳೆ. ಓಕೆ ಓಕೆ. ಎಣ್ಣೆ ಅಷ್ಟೊತ್ತಿಗೆ ಕಾದಿರತ್ತೆ ಅಲ್ವಾ? ನೋಡಿ ಕೊಳಪೆಗಳು ಮಾಡ್ತಾ ಇದೀನಿ ನೋಡಿ. ನೋಡಿದ್ರಾ? ಇದು ಬೇಗ ಆಗ್ಬಿಡುತ್ತೆ ಕೊಳಪೆ ಅಲ್ವಾ? ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನನ್ನ ಮಗಳಿಗೆ ಓದಿದ್ ಮಕ್ಕಳಿಗೆ ಇದು ಇಟ್ಕೊಂಡು ತಿನ್ನಕ್ಕೆ ಒಂಥರ ದೇ ಫೀಲ್ ಲೈಕ್ ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್ ಫೀಲಿಂಗ್ ಬರುತ್ತೆ. ಒಂದ್ ಪ್ಯಾಕೆಟ್ ಅಲ್ಲಿ ಹಿಂಗ್ ಕೊಟ್ಬಿಟ್ರೆ ಫ್ರೆಂಚ್ ಫ್ರೈಸ್ ಅನ್ಕೊಂಡ್ಬಿಡ್ತಾರೆ. ನೋಡಿ ಚಿಕ್ಕ ಚಿಕ್ಕ ಕೋಡ್ಬಳೆ ಮಾಡ್ತಾ ಇದೀನಿ ನಾನು. ಮಿನಿ ಕೋಡ್ಬಳೆ ಚೆನ್ನಾಗಿದೆ. ಕೊಳಪೆ ಮಾಡ್ಬಿಡ್ತಾ ಇದೀನಿ ನಾನು ಫುಲ್ಲು ಈಗ. ಖುಷಿ ಆಗೋಯ್ತು ಸಂಜೆವರೆಗೆ ಕೊಳಪೆಗಳು. ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇದು. ನಮ್ಮ ಆಂಟಿ ಅಂದ್ರೆ ನನ್ ಚಿಕ್ಕಮ್ಮ, ನಮ್ಮ ಅಮ್ಮನ ತಂಗಿ, ಒಂದ್ ವಾರ ಆಯ್ತು ಅವ್ರ ಮದ್ವೆ. ಅವಾಗ ನನ್ ಸೋದರ ಮಾವನ್ ಮಗನ್ಗೆ ಕೊಳ್ಪೆ ಮಾಡ್ತಾ ಇದ್ರು. ಇಷ್ಟ ಅನ್ಬಿಟ್ಟು ಹಿಂಗೆ ಕೊಳ್ಪೆ ಕರಿಯಕ್ ಹೋಗಿ ಕೈ ಮೇಲೆ ಎಲ್ಲ ಎಣ್ಣೆ ಹಾರಿಸ್ಕೊಂಡು ನೆಕ್ಸ್ಟ್ ವೀಕ್ ಮದ್ವೆ ಇತ್ತು ಅವ್ರದ್ದು. ಅದೊಂಥರ ಲೈಫ್ ಟೈಮ್ಗೆ ಮೆಮೊರಿ ಅವ್ರಿಗೆ ಪಾಪ. ಅದಕ್ಕೆ ಎಣ್ಣೆಲಿ ಕರಿಯುವಂಥದ್ದಿರುವಾಗ ಹುಷಾರಾಗಿರ್ಬೇಕು. ಹೌದು. ಸಾಕನ್ಸತ್ತಲ್ಲ? ಸಾಕಾ? ಇದೆ, ಅಷ್ಟೊಂದು ಜಾಗ ಇದೆಯಲ್ಲ. ಜಾಗ ಇದೆ. ಸೈಟ್ ವೇಸ್ಟ್ ಮಾಡೋದು ಬೇಡ ನಾವು. ರಿಸಲ್ಟ್ ಅದೊಂದು ಕಟ್ ಆಯ್ತು. ಯಾವ್ದು ಕಟ್ ಆಗಿಲ್ಲ ಅನ್ಕೊಂಡಿದೀನಿ. ಅದನ್ನು ತಗೊಂಡ್ಬಿಡೋಣ. ಸೂಪರ್. ನೈಸ್. ಪರವಾಗಿಲ್ಲ ಇನ್ನು ಚೆನ್ನಾಗಿ ಬಂದಿದೆ. ಇದಾಗಿದೆ ಅನ್ಸುತ್ತೆ. ಕೆಂಪಗಾಗಿದೆ, ಚೆನ್ನಾಗಲ್ಲ? ಚೆನ್ನಾಗಿದೆ. ಬಿಸಿ 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 ಕೋಡುಬಳೆ ನೋಡಿ. ಓಕೆ, ಇದಾಗಿದೆಯಲ್ಲ? ಚೆನ್ನಾಗಿದೆ. ಅಮ್ಮ ಸಂಧ್ಯಾ ಅವಳು ಫುಲ್ ಸಮಾಧಾನ ಇವಾಗ. ಅಲ್ಲ ಮಾಡಿದ್ದು ಕರೆಕ್ಟ್ ಆಗಿ ಬಂತು ಅಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ತುಂಬಾ ಖುಷಿ ಆಗುತ್ತೆ. ಸೂಪರ್, ಒಳ್ಳೆ ಕಲರ್ ಬಂತು ಸಂಧ್ಯಾ ನೋಡಿ. ಸೂಪರ್ ಕಲರ್ ಬಂದಿದೆ ನೋಡಿ. ಚೆನ್ನಾಗಿ. ಹಾಕಿ. ಕೊಳಪೆ, ಚಕ್ಕರ್ ಕುಟ್ಲಿ, ತಟ್ಟೆ ಎಲ್ಲ ಕೊಡ್ಬೋದು ಅನ್ಸುತ್ತಲ್ಲ ಈಗ? ಅದು ಕಡಿಮೆ ಇದೆ. ಏನು? ಸಾಕು, ಅಷ್ಟು ಸಾಕು. ನಾನೊಂದೆರಡು ಹಾಕ್ಲ ಕೊಳಪೆ? ಹಾಕಿ ಹಾಕಿ. ಕೊಳಪೆ ಹಾಕಕ್ಕೂ ಈಸಿ ಆಗಿದೆ ಅಲ್ವಾ? ಸುಮ್ಮನೆ ಹಿಂಗೆ ಚೆನ್ನಾಗಿರುತ್ತೆ. ಓ, ಕೋಡುಬಳೆ ಫಿಂಗರ್. ನಿಮ್ ಹುಡುಗಂಗೆ ಇಷ್ಟನಾ? ಅವನಿಗೆ ಡೀಪ್ ಫ್ರೈಡ್ ಇಷ್ಟ. ಮನೇಲಿ ಮಾಡೋದು ಅಂದ್ರೆ ಇಷ್ಟ ಅವನಿಗೆ. ಎಷ್ಟು ವೆರೈಟೀಸ್ ಕೊಳವೆಗಳು. ಆಗಿದೆ. ವಾವ್, ನವಣೆ ಹಿಟ್ಟಲ್ಲಿ ಕೋಡುಬಳೆ ನಿಪ್ಪಟ್ಟು ನೋಡಿ ಇಲ್ಲಿ. ಕೋಡುಬಳೆ ಬಾಲ್ಸ್, ಕೋಡುಬಳೆ ಫಿಂಗರ್ಸ್, ಎಷ್ಟೆಲ್ಲ ಡಿಫ್ರೆಂಟ್ ಶೇಪ್ ಅಲ್ಲಿ ವೆರೈಟಿಯಾಗಿ ಮಾಡಿದೀವಿ. ಸಂಧ್ಯಾ ಅವರು ನವಣೆ ಹಿಟ್ಟಲ್ಲಿ ನವಣೆನ ಬಳಸಿ ಎಷ್ಟೊಂದೆಲ್ಲ ಮಾಡ್ಬೋದು ಅಂತ ನಮಗ್ ತೋರಿಸ್ಕೊಡ್ತಿದ್ದಾರೆ. ನಿಜ ಖುಷಿ ಆಗತ್ತೆ. ಹೌದು, ಇಷ್ಟೊಂದೆಲ್ಲ ಮಿಲ್ಲೆಟ್ ರೆಸಿಪಿ ಹೇಗ್ ಗೊತ್ತು ನಿಮ್ಗೆ? ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಲು. ನಿಮ್ಮ ಅಕ್ಕ? ಓನ್ ಸಿಸ್ಟರ್? ಕಸಿನ್ ಸಿಸ್ಟರ್. ಬಟ್ ಓನ್ ಸಿಸ್ಟರ್ ತರಾನೇ ಕ್ಲೋಸ್ ಇದೀವಿ. ಏನ್ ಹೆಸರು? ಸುಮನ ಅನ್ಬಿಟ್ಟು. ಓಕೆ, ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಲ್ಲಾ ಮಿಲೆಟ್ಸ್ ಇದು.
ಅವ್ರಿಗೆ ಮಿಲೆಟ್ಸ್ ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಅವಳು ಯೂಸ್ ಮಾಡ್ತಾಳೆ, ಪರ್ಸನಲ್ ಆಗಿ ಅವಳು ಡೈಲಿ ಮಿಲೆಟ್ಸ್ ಸತಿನ್ನೋದು. ಹೌದಾ? ಸೂಪರ್. ಅಂದ್ರೆ ಡಯಟ್ ಎಲ್ಲ ಡಯಟ್. ಸೊ ಅದನ್ನೇ ನಾನು ಫಾಲೋ ಮಾಡಿದ್. ನನ್ನ ಮಗಳಿಗೆ ಈ ತರ ಆದಾಗ ಅವಳೇ ಡಯಟ್ ಎಲ್ಲ ನನಗೆ ಡಾಕ್ಟರ್ ಹೇಳಿದ್ಮೇಲೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಏನು ಎಲ್ಲ ಅವಳೇ ಗೈಡ್ ಮಾಡಿದ್ ನಂಗೆ. ಸೊ ನೀವು ಅವರಿಂದ ತುಂಬಾ ರೆಸಿಪೀಸ್ ನಾನ್ ಮಿಸ್ ಮಾಡಿದ್ರು ಅವಳು ಮಾಡ್ಬಿಟ್ಟು ಕಳಿಸ್ತಾ ಇದ್ಲು ನನಗೆ. ಸೂಪರ್. ಓಕೆ, ಸೊ ಇವಾಗ ನವಣೆ ಹಿಟ್ಟು ಬಳಸಿ ಸೂಪರ್ ಆಗಿರುವಂತ ಕೋಡುಬಳೆನ ಮಾಡಿ ತೋರಿಸಿದ್ದಾರೆ. ಸೊ ಇದು ರುಚಿ ಹೇಗಿದೆ ಅಂತ ನೋಡೋ ಸಮಯ ಇವಾಗ. ನೋಡಿ ಕೋಡುಬಳೆನೆ ನೋಡೋಣ. ತಗೊಳ್ಳಿ ನೀವೊಂದು. ಮೈದಾ ಹಾಕದೆ ಮಾಡಿರೋದು ನೋಡಿ ಹೇಗಿದೆ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೆಲ್ದಿ ಟೇಸ್ಟಿನ ಇವಾಗ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಬಟ್ ಕ್ವಿಕ್ ಆಗಾಯ್ತು, ಈಸಿ ಆಗಾಯ್ತು. ಹೌದು. ಓಕೆ, ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ಉಪ್ಪು ಖಾರ ಹದವಾಗಿದೆ. ಅಫ್ಕೋರ್ಸ್ ಹಿಟ್ಟಲ್ಲಿ ಉಪ್ಪು ನೋಡಿದ್ವಿ ನಾವು. ಹಿಟ್ಟು ಉಪ್ಪು ನೋಡಿದ್ರು ಫೈನಲ್ ಔಟ್ಪುಟ್ ಇಂಪಾರ್ಟೆಂಟ್ ಆಗತ್ತೆ. ಚೆನ್ನಾಗಿದೆ, ಕಟ್ಟಕ್ಲಿಲ್ಲ. ಅಂದ್ರೆ ಏನ್ ಗೊತ್ತಾ, ಇವಾಗ ಕರೆದ ಪದಾರ್ಥ ಎಲ್ಲ ಕ್ರಿಸ್ಪಿ ಆಗೂ ಇರ್ಬೇಕು, ಜೊತೆನಲ್ಲಿ ಸಾಫ್ಟ್ ಆಗೂ ಇರ್ಬೇಕು. ತಿಂದ ತಕ್ಷಣ ಹಲ್ಲೆಲ್ಲ ಕಟ 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 ಅನ್ಬಾರ್ದು. ಸೊ ಪರ್ಫೆಕ್ಟ್ ಟೆಕ್ಸ್ಚರು, ಪರ್ಫೆಕ್ಟ್ ರುಚಿ. ಅಂಡ್ ನೋಡಿ ಎಣ್ಣೆನೂ ಜಾಸ್ತಿ ಕುಡ್ದಿಲ್ಲ ಇದು. ಎಣ್ಣೆನೂ ಜಾಸ್ತಿ ಕುಡ್ದಿಲ್ಲ. ಸಖತ್ತಾಗಿದೆ. ಕೋಡುಬಳೆ ಶೇಪಲ್ಲಿ ಏನೋ ಇದು ಪಾಸ್ ಆಯ್ತು. ರೌಂಡ್ ಶೇಪ್ ಇದೆಲ್ಲ ನಾನು ಪಾಪ ಸುಂದಿ ಶೇಪ್ ಮಾಡಿದೀನಿ. ನಾನೇ ಇವಾಗ ಪಾಸ್. ಹೌದಾ? ಈಗ ಈಸಿಯಾಗಿ ಮಾಡ್ಬಿಡ್ಬೋದು. ಈಸಿಯಾಗಿ ಮಾಡ್ಬಿಡ್ಬೋದು. ಆಮೇಲೆ ಅವ್ನ್ ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಪ್ರಶಾಂತ್ ಅವ್ರು ಹೇಳ್ದಾಗೆ ಕಲೆಪುರಿಗೆಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು. ಈ ತರದ್ದು ಮಕ್ಳಿಗೆ ಹಾಕಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನನ್ ಮಗಳು ಇಂಜಿನಿಯರ್ ರೀ, ಇನ್ನೇನ್ ಮಗಳು. ಕರೆಕ್ಟ್. ನಾನ್ ಪುಟ್ಟ ಮಕ್ಳದ್ದು ಯೋಚನೆ ಮಾಡ್ತೇನೆ. ಬಾಕ್ಸು ಚೆನ್ನಾಗಿದೆ. ಫಿಂಗರ್ಸ್ ಟ್ರೈ ಮಾಡೋಣ. ಫ್ರೆಂಚ್ ಫ್ರೈಸ್ ಯಾಕೆ, ಕೋಡ್ಬಳೆ ಫಿಂಗರ್ಸ್ ತಿನ್ನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಹೌದು, ನೋಡಿ ನೋಡಕ್ಕೇನೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್, ಬಣ್ಣ ಚೆನ್ನಾಗಿ ಬಂದಿದೆಯಲ್ಲ. ಚೆನ್ನಾಗಿ ಟೆಕ್ಸ್ಚರ್ ನನಗೆ ಅಫ್ಕೋರ್ಸ್ ಇಲ್ಲಿ ನಾನು ಮುಟ್ತಾ ಇರುವಾಗ ಫೀಲ್ ಆಗುತ್ತೆ. ನಿಮ್ಗೆ ನೋಡ್ತಾ ಇರುವಾಗ ಗೊತ್ತಾಗುತ್ತೋ ಇಲ್ವಾ? ಇಷ್ಟುನು ನಿಮ್ಮ ಮಗನಿಗೆ ತಗೊಂಡೋಗಿ. ಇಷ್ಟೊಂದೆಲ್ಲ ಬೇಡ, ನೀವು ಇಲ್ಲಿ ಹಂಚ್ಬೇಕು ಅಂತ. ಅಲ್ಲ, ಇದು ನಾನು ರೆಡಿ ಮಾಡ್ಕೊಂತೀನಿ, ನೀವು ಇದು ತಗೊಂಡೋಗಿ. ಪಾಪ ಅವ್ರಿಗೆ ಮಿಸ್ ಆಗ್ಬಾರ್ದು. ಆಹಾ, ಮಿಲ್ಲೆಟ್ಸ್ ನ ಬಳಸಿ ನಾವು ರುಚಿ ರುಚಿಯಾಗಿ ಮನೆಯಲ್ಲೇ ಏನೆಲ್ಲ ಮಾಡಬಹುದು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಸಂಧ್ಯಾ ಅವರು ಇವತ್ತು ಮತ್ತೆ ನಮಗೊಂದು ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದಾರೆ. ಸೂಪರ್ ಟೇಸ್ಟಿ, ಸೂಪರ್ ಕ್ವಿಕ್ ಅಂಡ್ ಸೂಪರ್ ಹೆಲ್ದಿ. ಸಕ್ಕತ್ತಾಗಿದೆ ಸಂಧ್ಯಾ ಅವರೇ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಅವಾಗ ನಿಮ್ಗೆ ಕಂಪ್ಲೀಟ್ ರೆಸಿಪಿ ಸಿಗತ್ತೆ ಅಲ್ವಾ? ಇಲ್ಲಾಂದ್ರೆ ಅರ್ಧಂಬರ್ಧ ಆಗ್ಬಿಡುತ್ತೆ. ಈ ರೆಸಿಪಿಗಳು ಮಾಡ್ಕೊಂಡ್ರೆ ಆರೋಗ್ಯವಾಗೂ ಇರ್ತೀರ. ಕರೆಕ್ಟ್. ಅರ್ಧಂಬರ್ಧ ವಿಷಯ ಗೊತ್ತಾಗುತ್ತೆ ಫುಲ್ ನೋಡ್ಲಿಲ್ಲ ಅಂದ್ರೆ. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಅಂಡ್ ಇದನ್ನ ನೀವು ಟ್ರೈ ಮಾಡಿ ಮನೆಯಲ್ಲಿ. ನಿಮಗೆ ಹೇಗ್ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಕೋಡ್ಬಳೆನ ಯಾರು ಸಂಧ್ಯಾ ಅವರ ಕೇಳಿರೋದು? ವೆಂಕಟೇಶ್ ಅಂತ ಯಾರೋ ಕೇಳಿದ್ರು. ವೆಂಕಟೇಶ್ BM ಅಲ್ಲ? ಸೊ ವೆಂಕಟೇಶ್ BM ಅವರೇ, ನಿಮಗೋಸ್ಕರ ಸಂಧ್ಯಾ ಅವರು ಇವತ್ತು ನವಣೆ ಹಿಟ್ಟಲ್ಲಿ ಕೋಡ್ಬಳೆ ಮಾಡೋದನ್ನ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವ್ ಈ ರೀತಿ ಕಮೆಂಟ್ ಮಾಡೋದ್ರಿಂದ ನಮಗೂ ನಿಜವಾಗ್ಲೂ ಖುಷಿ ಆಗತ್ತೆ. ಅಂಡ್ ಯಾರಿಗೆ ಏನ್ ಬೇಕೋ ಕೇಳಿದ್ರೆ ಅದ್ರ ಪ್ರಕಾರ ಮಿಲೆಟ್ಸ್ ಅಲ್ಲಿ ಏನಾರು ರೆಡಿ ಮಾಡ್ಕೊಡ್ತೀವಿ. ಸೂಪರ್. ನೋಡಿ, ಅದನ್ನ ಮಾಡಿ ತೋರಿಸ್ತೀವಿ, ಕಲ್ತ್ಕೊಳ್ಳಿ. ಸೂಪರ್. ಹಾಗಿದ್ರೆ ನಿಮ್ಗೆ ಏನ್ ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ. ಅಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ 100% ಸಿಗ್ತೀವಿ ಅಂತ ಹೇಳ್ತಾ ಇದೀವಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.